ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಅಡುಗೆ ರೆಸಿಪಿ ಅಲ್ಲ, ಮಕ್ಕಕ್ಕೆ ಮುಖದಲ್ಲಿ ಗುಳ್ಳೆ ಎಲ್ಲ ಬರುತ್ತಲ್ಲ, ಗುಳ್ಳೆ ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಇರುತ್ತೆ, ಮತ್ತು ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿರುತ್ತಲ್ಲ, ಅದಕ್ಕೊಂದು ಮನೆಯಲ್ಲೇ ರೆಮಿಡಿ ಮಾಡೋದು ತೋರಿಸ್ತೀನಿ. ಏನಪ್ಪ ಅಂದರೆ ಬನ್ನಿ ನೋಡೋಣ. ಇದು ನಾನು ಓನಾಗಿ ಮಾಡಿದ್ದೀನಿ, ನಂಗೆ ರಿಸಲ್ಟ್ ಬಂದಿದೆ. ಹಾಗಾಗಿ ಯಾವುದೇ ಕೆಮಿಕಲ್ಸು ಸೈಡ್ ಎಫೆಕ್ಟ್ ಏನೂ ಇಲ್ಲ. ಇದು ನಾನು ಯೂಸ್ ಮಾಡಿರೋದ್ರಿಂದ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋ ನೋಡೋಣ. ಈಗ ಮೊದಲಿಗೆ ಹೆಸ್ರು ಕಾಳನ್ನು ತೊಗೊತಿದ್ದೀನಿ. ಬರೀ ಹೆಸ್ರು ಕಾಳು ಅಷ್ಟೇ, ಬೇರೆ ಏನು ಬೇಡ. ಸ್ವಲ್ಪ ಬೇಕು ಅಂದರೆ ಮನೆಯಲ್ಲೇ ಮಾಡಿರೋ ಅರಿಶಿನ ಇದ್ದರೆ ನಡೆಯುತ್ತೆ. ಅಂದರೆ ಕಸ್ತೂರಿ ಮಂಜಾಳ ಅಂತ ಅಂತಾರೆ, ಇಲ್ಲಾಂದರೆ ಅರಿಶಿನ, ಮನೇಲಿ ಇರೋ ಅರಿಶಿನ ನಡೆಯುತ್ತೆ. ಹೆಸ್ರು ಕಾಳು ಈ ಹೆಸ್ರು ಕಾಳನ್ನು ಹಾಗೆ ಪೌಡ್ರ್ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲೇ ಮಾಡ್ಕೊತೀನಿ. ಒಳ್ಕಲ್ಲಿದ್ದರೆ ಅದರಲ್ಲಿ ಇದು ಮಾಡ್ಕೊಬೋದು. ನಾನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್, ಹೆಸ್ರು ಕಾಳನ್ನು ಈ ಥರ ಅಂದರೆ ಡ್ರೈಯಾಗಿ ಸ್ವಲ್ಪ ರುಬ್ಕೊಳ್ಳಿ. ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಇದನ್ನು ಒಂದು ವಾರಕ್ಕೊಂದ್ಸಲ ಆಗಷ್ಟು ಮಾಡಿ ಇಟ್ಕೊಂಡ್ಬಿಡ್ರಿ. ಯಾಕಂದರೆ ಪದೇ ಪದೇ ಮಾಡೋಕ್ಕಾಗಲ್ವಲ್ಲ. ಮಿಕ್ಸಿ ಆಗಿರೋದ್ರಿಂದ ವಾರಕ್ಕೊಂದ್ಸಲ, ಇಲ್ಲ ದಿನ ಮಾಡ್ಕೊತೀನಿ ಅನ್ನೋದು ದಿನ ಮಾಡ್ಕೊಬೋದು. ಸಿಪ್ಪೆ ಸಮೇತ ಪೌಡ್ರ್ ಮಾಡಿರಿ. ಸಿಪ್ಪೆನೇ ಮುಖಕ್ಕೆ ಕಲರ್ ಕೊಡೋದು. ಸ್ವಲ್ಪ ಕಪ್ಪಿದ್ದವರು ಚೆನ್ನಾಗಿ ಬಣ್ಣ ಬರುತ್ತೆ. ಎಲ್ಲೋ ಇಷ್ಟಾಗಿ ಸೂಪರ್ ಪೌಡ್ರ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ಬಿಡೋಣ. ಈಗ ನಾನು ಇದನ್ನು ಅಪ್ಲೈ ಮಾಡೋದು ತೋರಿಸ್ತೀನಿ ನೋಡಿ. ನಾನು ಯಾಕಂದರೆ ಇದು ಮುಖ ಅಲ್ವಾ, ಸುಮ್ಮನೆ ಹೇಳಬಾರ್ದು. ನಾವು ಫಸ್ಟು ಟ್ರೈ ಮಾಡಿ ಇನ್ನೊಬ್ರಿಗೆ ಹೇಳಬೇಕು. ನಮಗೆ ರಿಸಲ್ಟ್ ಬಂದರೆ ಮಾತ್ರ, ಸುಮ್ಮನೆ ವೀಡಿಯೋಗೋಸ್ಕರ ಎಲ್ಲ ಮಾಡೋದಲ್ಲ ಇದು. ಹಾಗಾಗಿ ಇದನ್ನು ನಾನು ಟ್ರೈ ಮಾಡಿದ್ದೀನಿ, ನಂಗೆ ರಿಸಲ್ಟ್ ಬಂದಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಾನು ಮಾಡಿರೋದ್ರಿಂದ. ಈಗ ಈ ಪೌಡ್ರ್ ಮಾಡಿರೋದಕ್ಕೆ ಅರಿಶಿನ ಬೇಕು ಅಂದರೆ ಹಾಕ್ಕೊಳ್ರಿ, ಬೇಡ ಅಂದರೆ ಇಲ್ಲ. ನೋಡಿ, ನಾನು ಇಷ್ಟು ಬಟ್ಲಲ್ಲಿ ತೊಗೊತಾ ಇದ್ದೀನಿ. ಹೆಸ್ರು ಕಾಳು ಹಿಟ್ಟಿದಷ್ಟೇ. ಇದ್ರ ಜೊತೆ ಒಂಚೂರು ನಾನು ಅರಿಶಿನ ಹಾಕ್ಕೊತಿದ್ದೀನಿ. ನನಗೆ ಯಾಕಂದರೆ ಬೇಡೋದು ಮುಖದಲ್ಲಿ ಕೂದಲೆಲ್ಲ ಬರುತ್ತಲ್ವ, ಅದಕ್ಕೋಸ್ಕರ ಇದು ನಾನು ಭಯ ಇಲ್ದಂಗೆ ಹಾಕ್ಕೊತೀನಿ. ಯಾಕಂದರೆ ಅರಿಶಿನ ಇದು ನಾವೇ ಮಾಡಿರೋದ್ರಿಂದ ನಾನು ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಹಾಕ್ಕೊತೀನಿ ಅರಿಶಿನ ನಾನು. ಆಮೇಲೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ರೋಸ್ ವಾಟರ್ ತಗೊಳ್ಳಿ. ರೋಸ್ ವಾಟರ್ ತಗೊಂಡು ಆ ಮಿಶ್ರಣಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಈಗ ನಮ್ಮ ಮುಖಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದು ಗೊತ್ತಾಗುತ್ತಲ್ವಾ, ಅಷ್ಟು ಹಾಕ್ಕೊಂಡ್ಲೇಬೇಕು. ಈ ರೋಸ್ ವಾಟರೇ ಮುಖದಲ್ಲಿರೋ ಕೊಳೆ ಮತ್ತು ಟ್ಯಾನು ಎಲ್ಲ ರಿಮೂವ್ ಮಾಡುತ್ತೆ. ಚಂದ ಮಿಕ್ಸ್ ಮಾಡ್ಕೊಂಬಿಡಿ. ಯಾಕಂದರೆ ನಾನು ಯೂಸ್ ಮಾಡಿ ತೋರಿಸ್ಬೇಕಲ್ವಾ, ಹಾಗಾಗಿ. ಒಂದು ಪೇಸ್ಟ್ ಹದ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಅಪ್ಲೈ ಮಾಡ್ಕೊತೀನಿ. ನಾನು ಎಲ್ರಿಗೂ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಈಗ ನಾನೇ ಹಚ್ಚಿ ತೋರಿಸ್ತೀನಿ ನೋಡಿ. ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಬೆಳಗ್ಗೆ ಹೊತ್ತಾದರೆ ಇದು ಮಾಡಿ, ಇಲ್ಲ ಅಂದರೆ ನೈಟ್ ಮಲ್ಗೋಬೇಕಾದ್ರೆ ಬೆಳಗ್ಗೆ ರಾತ್ರಿ ಹಚ್ಕೊಂಡು ಮಕ್ಕೊಂಡು ಬೆಳಗ್ಗೆನೂ ತೊಳ್ಕೊಬೋದು. ಇಲ್ಲಾಂದರೆ ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಬಿಟ್ಟು ತೊಳ್ಕೊಬೋದು. ಆದರೆ ಒಂದು ಸೋಪ್ ಹಚ್ಚಬೇಡಿ ಅಷ್ಟೇ, ಕಡಲೆ ಹಿಟ್ಟಲ್ಲೇ ತೊಳಿಬೇಕು ಮುಖನ. ಇದನ್ನು ಚೆಂದಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವ ಭಯನೂ ಇಲ್ಲ, ಹಚ್ಬೋದು ನೀವು.
ಎಲ್ಲಿ ಪಿಂಪಲ್ಸ್ ಇರುತ್ತೋ ಅಲ್ಲಿ ಸ್ವಲ್ಪ ಜಾಸ್ತಿ ಇಡ್ರಿ. ಹಾಗೆ ಒಳಗೆ ಬತ್ತೋಗುತ್ತದು, ಆ ಕಲೆನೂ ಗೊತ್ತಾಗಲ್ಲ. ಒಂದು 10 ನಿಮಿಷ, 1/4 ಗಂಟೆ ನೆನೆಯಕ್ಕೆ ಬಿಡೋಣ. ನೋಡಿ, ಫುಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು. ಆದರೆ ಹೆಸ್ರು ಕಾಳನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ರಿ, ಅವಾಗ ಹಿಡ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ಅಷ್ಟೇ ಹೋಗ್ಬೇಕಾದ್ರೆ ಒಂಥರ ಅನ್ಸುತ್ತೆ ಅಷ್ಟೇ, ಆಮೇಲೆ ಚೆನ್ನಾಗಾಗುತ್ತೆ. ಈಗ 10 ನಿಮಿಷ ಇದು ಡ್ರೈ ಆಗಲಿ. ಡ್ರೈ ಆದಮೇಲೆ ಹೇಗಿರುತ್ತೆ ಅಂತ ನಾನು ಮತ್ತೆ ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಕ್ಲೀನ್ ಮಾಡೋದು ತೋರಿಸ್ತೀನಿ ಫಸ್ಟು. ಈಗ ತುಂಬ ಡ್ರೈ ಇದ್ದರೆ ಹಾಗೆ ತೊಳೆಯೋಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರಲ್ಲಾದರೂ ಇಲ್ಲ ರೋಸ್ ವಾಟರಲ್ಲಾದರೂ ಹಿಂಗೆ ಮತ್ತೆ ಒದ್ದೆ ಮಾಡ್ಕೊಳ್ರಿ ಡ್ರೈ ಆಗಿರೋದನ್ನು. ಹಿಂಗೆ ಒದ್ದೆ ಮಾಡಿಕೊಂಡ್ರೆ ಸ್ಮೂತ್ ಆಗುತ್ತೆ ಮತ್ತೆ, ಯಾಕಂದರೆ ಎಲ್ಲ ಅಬ್ಸರ್ವ್ ಆಗಿರುತ್ತಲ್ವ ಒಳಗಡೆ. ಸ್ವಲ್ಪ ಇದಿರುತ್ತೆ, ರಫ್ ಆಗಿರುತ್ತೆ. ಮನೇಲಿ 10 ನಿಮಿಷದಲ್ಲಿ ಮಾಡ್ಕೊಬೋದು. ನಾನು ವೀಡಿಯೋದಲ್ಲಿ ತೋರಿಸೋದ್ರಿಂದ ಲೇಟ್ ಆಗ್ತಾ ಇದ್ದೀನಿ ನೋಡಿ. ಆಮೇಲೆ ಹಿಂಗೆ ಸ್ಕ್ರಬ್ ಮಾಡಿ ಕೈಯಲ್ಲಿ. ಯಾವುದೇ ಡಸ್ಟ್ ಇದ್ರೂ ಹೋಗುತ್ತೆ ನೋಡಿ. ಹೀಗೆಲ್ಲ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ನಮಗೆ ಎಲ್ಲೆಲ್ಲಿ ಜಾಸ್ತಿ ಇದೆ ಅನಿಸುತ್ತೋ ಅಲ್ಲೆಲ್ಲ ಚೂರು ನೀರು ಇಟ್ಕೊಂಡು ಹಸಿ ಮಾಡ್ಕೊಳ್ಳಿ. ಹಸಿ ಇದ್ರೇ ಅದು ಚೆನ್ನಾಗಾಗೋದು. ಎಲ್ಲೆಲ್ಲಿ ಟ್ಯಾನ್ ಇದೆಯೋ ಅಲ್ಲೆಲ್ಲ ರಿಮೂವ್ ಮಾಡ್ಕೊಳ್ರಿ. ಇಷ್ಟೆಲ್ಲ ಆದಮೇಲೆ ಇದರಲ್ಲಿ ಒಂದ್ಸಲ ಚೆಂದಾಗಿ ಹಿಂಗೆ ಕೈಯಿಂದ ಇದು ಮಾಡಾದ್ಮೇಲೆ ಚೂರು ಕಡಲೆ ಹಿಟ್ಟು ತಗೊಳ್ಳಿ. ನೆಕ್ಸ್ಟ್ 2 ಐಟಮ್ಸ್ 3 ಐಟಮ್ಸ್ ಅಷ್ಟೇ ನೋಡಿ. ಕಡಲೆ ಹಿಟ್ಟು ಒಂದಿಷ್ಟು ತೊಗೊತಾ ಇದ್ದೀನಿ. ಈ ಕಡಲೆ ಹಿಟ್ಟಿಗೆ ಒಂಚೂರು ನೀರು ಹಾಕ್ಕೊಂಡು, ಸೋಪ್ ಹಾಕೋ ಅವಶ್ಯಕತೆನೇ ಇಲ್ಲ ನೋಡಿ. ಇಷ್ಟು ಮಾಡ್ಕೊಂಡು ಕ್ಲೀನಾಗಿ ಮುಖ ತೊಳ್ಕೊಂಡಾದ್ಮೇಲೆ ನೀವು ಯಾವ ಕ್ರೀಮ್ ಆದರೂ ಹಚ್ಚಿ, ದಿನ ಸ್ನಾನಕ್ಕೆ ಹೋಗಬೇಕಾದ್ರೆ ಬರೀ ಕಡಲೆ ಹಿಟ್ಟಲ್ಲೇ ಮುಖ ತೊಳೀರಿ. ಮುಖ ತೊಳೆದಾಗೆಲ್ಲ ಸೋಪ್ ಹಚ್ಚಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ. ಕಡಲೆ ಹಿಟ್ಟಲ್ಲಿ ಹಾಕಿ ಸ್ಕ್ರಬ್ ಮಾಡಿ. ಮತ್ತೆ ಯಾವ ಫೇಶಿಯಲ್ಲು ಬೇಡ, ಏನೂ ಬೇಡ ನೋಡಿ ಫ್ರೆಂಡ್ಸ್. ಬಿಡ್ದಂಗೆ 1 ತಿಂಗಳು ಮಾಡಿ ರಿಸಲ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. 1 ದಿವಸ 2 ದಿವಸಕ್ಕೆಲ್ಲ ರಿಸಲ್ಟ್ ಗೊತ್ತಾಗಲ್ಲ. 1 ತಿಂಗಳಾದರೂ ಮಾಡಬೇಕು. ಪಿಂಪಲ್ಸ್ ಇದ್ದವರಾದ್ರಾಗಲಿ, ಮುಖದಲ್ಲಿ ಕಲೆ ಇದ್ದವರಾಗಲಿ, ಸ್ವಲ್ಪ ಬ್ಲ್ಯಾಕ್ ಇದ್ದೀನಿ ಅನ್ನೋರಾಗಲಿ ಹೀಗೆ ಮಾಡಿದ್ರೆ, ಪಿಂಪಲ್ಸ್ ಇದ್ದವರಿಗಂತೂ ಕ್ಲೀನಾಗಿ ಪಿಂಪಲ್ಸ್ ಹೋಗುತ್ತೆ. ಅದನ್ನ ಮಾತ್ರ ನಾನು 100% ಹೇಳ್ಬೋದು. ಯಾವ ಫೇಶಿಯಲ್ಲು ಬೇಡ, ಏನು ಬೇಡ ನೋಡಿ ಫ್ರೆಂಡ್ಸ್. ಚಿಕ್ಕ ಮಕ್ಳಿಗೆ ಹಚ್ಚೋದಾದರೆ ಒಂದು 10 ವರ್ಷದ ಮೇಲ್ಪಟ್ಟ ಮಕ್ಳಿಗೆ ಹಚ್ಚಿರಿ ರೋಸ್ ವಾಟರ್. ಯಾಕಂದ್ರೆ ಚಿಕ್ಕ ಮಕ್ಳಿಗೆ ಬೇಡ, ಹಾಗಾಗಿ 10 ವರ್ಷದ ಮೇಲ್ಪಟ್ಟು ಎಲ್ಲರೂ ಹಚ್ಬೋದು. ಬರೀ ಕಡಲೆ ಹಿಟ್ಟಲ್ಲಿ ಮಕ್ಳಿಗೆ ಸ್ನಾನ ಮಾಡಿಸ್ತೀವಿ, ಏನೂ ತೊಂದರೆ ಇಲ್ಲ. ಚಿಕ್ಕ ಮಗು, ಹುಟ್ಟಿದ ಮಗುಗೆ ಸತ ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡಿಸ್ಬೋದು.
ಸೂಪರ್. ಸೋಪ್ ಹಚ್ಚಬಾರ್ದು ಅಷ್ಟೇ. ಸೋಪ್ ಹಚ್ದಂಗೆ ಹಾಲಲ್ಲಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಹಚ್ಚಿದ್ರೆ ಸೋಪ್ ಬೇಡ, ಸೋಪ್ ಹಚ್ಚಬೇಡಿ. ಈ ಥರ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮುಖ ತೊಳ್ಕೊಂಡು ಯಾವುದೇ ಕ್ರೀಮು ಪೌಡ್ರು ಏನಾದರೂ ನೀವು ಹಚ್ಚಿರಿ. 1 ತಿಂಗಳು 3 ತಿಂಗಳು ಮಾಡಿ, ಆಮೇಲೆ ನನಗೆ ಕಮೆಂಟಲ್ಲಿ ನೀವೇ ತಿಳಿಸ್ತೀರ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಮುಖ ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಗ್ಲೋ ಆಗುತ್ತೆ. ಆದರೆ 1 ಮಂತ್ ಮಾಡಿ, 1 ತಿಂಗಳು ಮಾಡಿ. ಬೆಳಗ್ಗೆ ಹೊತ್ತು ಆಗಲಿಲ್ಲ ಅಂದ್ರೆ ನೈಟ್ ಹೊತ್ತು ಮಲ್ಗೋಬೇಕಾದ್ರೆ ಮಾಡ್ಕೊಂಡು ಒಂದು 10 ನಿಮಿಷ 1/4 ಗಂಟೆ ಮಾಡಿ ಫೇಸ್ ಕ್ಲೀನ್ ಮಾಡಿಕೊಂಡು, ಅದೇ ಕಡಲೆ ಹಿಟ್ಟು ಹಚ್ಚಿ ಸೋಪ್ ಯೂಸ್ ಮಾಡಕ್ಕೆ ಹೋಗ್ಬಿಡಿ, ಸೋಪ್ ಬೇಡ. ಆಮೇಲೆ ಪೌಡ್ರ್ ಮಾಡಿ 1 ವಾರಕ್ಕೊಂದ್ಸಲ ಆಗಷ್ಟು ಪೌಡ್ರ್ ಮಾಡಿ ಇಟ್ಕೊಡ್ರಿ. ಈ ಥರ ಇದ್ರಲ್ಲಿ ನಾನು ಹಾಕಿಟ್ಟಿದ್ದೀನಿ ನೋಡಿ. ಯಾವಾಗ ಬೇಕೋ ಅವಾಗ ಅಪ್ಲೈ ಮಾಡ್ಕೊಬೋದು. ದಿನಕ್ಕೆ 1 ಸಲನಾದರೂ ಇದನ್ನು ಮಾಡ್ಕೊಳ್ಳಿ ಸಾಕು. ಯಾವ ಫೇಶಿಯಲ್ ಏನಪ್ಪ ಫೇಶಿಯಲ್ ಮಾಡಿಸ್ತಾ ಅಂತ ಕೇಳಬೇಕು, ಆ ಥರ ಆಗಿರುತ್ತೆ ಮುಖ. ತುಂಬ ಚೆನ್ನಾಗಾಗುತ್ತೆ, ಮಾತ್ರ ಒಳ್ಳೆ ರಿಸಲ್ಟ್ ಬರುತ್ತೆ. ಮಾಡಿ ನೋಡಿ. ಇದು ನಾನು ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. 100% ಗ್ಯಾರಂಟಿ ಇದು ಮಾತ್ರ. ಒಳ್ಳೆ ಗ್ಲೋ ಕೊಡುತ್ತೆ, ಮತ್ತು ಶೈನಿಂಗ್ ಆಗಿರುತ್ತೆ. ಬಿಸಿಲಲ್ಲಿ ಹೋಗ್ಬಿಟ್ರೆ ಮುಖ ತೊಳ್ಕೊಂಡು ಬರೀ ಹೋದ್ರೇ ಮುಖಕ್ಕೆ ಏನು ಹಚ್ಚಿದೆಯಾ ಅಂತ ಕೇಳ್ತಾರೆ, ಆ ಥರ ಇರುತ್ತೆ. ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿ. ನಂಗೆ ತುಂಬ ಪಿಂಪಲ್ಸ್ ಇರೋದು ಯಾವಾಗಲೂ, ಚಿಕ್ಕವಳಿದ್ದಾಗಿಂದ ತುಂಬ ಪಿಂಪಲ್ಸ್. ನಂಗೆ ಹಿಂಗೆ ಅಂದರೆ ನಂಗೆ ಯಾರೋ ಒಬ್ರು ಹೇಳಿದ್ದನ್ನ ನಾನು ಟ್ರೈ ಮಾಡಿದ್ರಿಂದ ನನ್ನ ಮುಖ ಎಷ್ಟು ಗ್ಲೋ ಆಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೇಗೆ ಬಂತು, ಮುಖದಲ್ಲಿ ಕ್ಲಿಯರ್ ಆಯ್ತಾ ಇಲ್ಲ ಅಂತ 1 ವಾರ 15 ದಿವಸ ಯೂಸ್ ಮಾಡಾದ್ಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್.